ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 75. ಹಳಸಿದ ಊಟ ತಿಂದ ಪರಿಣಾಮ ಹೊಟ್ಟೆಯ ನೋವಿನಿಂದ ಒದ್ದಾಡುತ್ತಿದ್ದ ಅಹಲ್ಯಾದೇವಿಯವರ ತಾಯಿಗೆ ಹಲವು ಕಡೆ ಸಾಲ ಮಾಡಿ ಚಿಕಿತ್ಸೆ ಕೊಡಿಸಲಾಗಿತ್ತು. ಅಮ್ಮನ ಆಪರೇಷನ್ ಆದಮೇಲೆ ಬೆಳಗ್ಗೆ ಎದ್ದು ಅಮ್ಮನನ್ನು ಉಪಚರಿಸಿ ಎಂದಿನಂತೆ ಕೆಲಸಕ್ಕೆ ಹೋಗೋದಕ್ಕೆ ಪ್ರಾರಂಭಿಸಿದೆ. ಹೆತ್ತವರಿಗೆ ನನ್ನ ಪರಿಸ್ಥಿತಿ ನೋಡಿ ಕರುಳು ಚುರುಕೆನಿಸ್ತಿತ್ತು. ಆದರೆ ಅವರಿದ್ದ ಪರಿಸ್ಥಿತಿಯಲ್ಲಿ ಅವ್ರು ತಾನೇ ಏನು ಮಾಡ್ತಾಯಿದ್ರು? ಹಾಸಿಗೆ ಹಿಡಿದಿದ್ದ ತಾಯಿ ಸಂಪೂರ್ಣವಾಗಿ ಗುಣವಾಗೋದಕ್ಕೆ 2 ತಿಂಗಳುಗಳೇ ಬೇಕಾಯಿತು. ಅಪ್ಪ ಎಷ್ಟೇ ಬೇಡ ಅಂತ ಹೇಳಿದ್ರು ಕೇಳದೆ ಅಮ್ಮ ಮೊದಲಿನಂತೆ ಅಡುಗೆ ಕೆಲಸಕ್ಕೆ ಹೋಗೋದಕ್ಕೆ ನಿರ್ಧರಿಸಿದ್ರು. ಒಂದೆಡೆ ಆಗಾಗ್ಗೆ ಕಾಯಿಲೆ ಬೀಳುತ್ತಿದ್ದ ಹೆಂಡತಿ, ಮತ್ತೊಂದೆಡೆ ಶಾಲೆಯಿಂದ ವಂಚಿತಳಾಗಿದ್ದ ಮಗಳ ಪರಿಸ್ಥಿತಿ ಅಪ್ಪನನ್ನು ದಿನದಿಂದ ದಿನಕ್ಕೆ ಖಿನ್ನರನ್ನಾಗಿ ಮಾಡ್ತಿತ್ತು. ಬರೀ ಗಾರೆ ಕೆಲಸ ಮಾಡ್ತಾ ಬೆಂಗಳೂರಿನಂತಹ ನಗರದಲ್ಲಿ ಸಂಸಾರ ನಡೆಸೋದು ಕಷ್ಟ ಅಂತ ಅವರಿಗೂ ತಿಳಿದಿತ್ತು. ಒಂದು ದಿನ ಗಟ್ಟಿ ನಿರ್ಧಾರ ಮಾಡಿ ಮನೆಯ ಮಾಲೀಕರಿಂದ ಹಣದ ಸಹಾಯ ಪಡೆದು ಅಲ್ಪ ಸ್ವಲ್ಪ ಹಣದಲ್ಲಿಯೇ ಹೊಲಿಗೆ ಯಂತ್ರ ಖರೀದಿಸಿದ್ರು. ಮನೆಯ ಒಂದು ಕೋಣೆಯಲ್ಲಿ ಕುಳಿತು ಅಕ್ಕಪಕ್ಕದ ಮನೆಯವರ ಬಟ್ಟೆಗಳನ್ನು ಹೊಲಿಯೋದಕ್ಕೆ ಪ್ರಾರಂಭಿಸಿದ್ರು. ಅಪ್ಪನ ಕೈಚಳಕ ಕಂಡು ಇಬ್ಬರಿದ್ದ ಕಸ್ಟಮರ್ 4ಕ್ಕೆ ಏರ್ತು. ಕ್ರಮೇಣ ಅಮ್ಮ ಕೂಡ ಅಡುಗೆ ಕೆಲಸ ಮುಗಿಸ್ಕೊಂಡು ಬಂದವರು ಹಗಲಿರುಳು ಎನ್ನದೆ ಅಪ್ಪನಿಗೆ ಸಹಾಯಕ್ಕೆ ನಿಂತರು. 7-8 ತಿಂಗಳುಗಳಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಬದಲಾವಣೆ ಕಾಣ್ತು. ಮನೆಯ ಸಮೀಪದಲ್ಲಿಯೇ ಒಂದು ಪುಟ್ಟದಾದ ಮಳಿಗೆಯಲ್ಲಿ ಟೈಲರಿಂಗ್ ಅಂಗಡಿಯನ್ನು ತೆರೆಯುವಷ್ಟು ಸುಧಾರಿಸಿತು. ಬಳಿಕ ನನ್ನನ್ನು ಕೆಲಸದಿಂದ ಬಿಡಿಸಿ ಶಾಲೆಗೆ ಸೇರಿಸಿದ್ರು. ಕಷ್ಟಕ್ಕೆ ಯಾವಾಗಲೂ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋ ಮಾತು ಮತ್ತೊಮ್ಮೆ ನಮ್ಮ ಜೀವನದಲ್ಲಿ ಸಾಬೀತಾಯಿತು. 4-6 ವರ್ಷಗಳಲ್ಲಿ ಪುಟ್ಟದಾದ ಮಳಿಗೆ ಇದ್ದ ಜಾಗದಲ್ಲಿ ಬೃಹತ್ತಾದ ಅಂಗಡಿ ತೆರೆಯಿತು. ಅಪ್ಪ ಅಮ್ಮನ ಕೈಚಳಕದಿಂದಾಗಿ ಬರಿಯ ಬಟ್ಟೆ ಹೊಲಿಯೋದಷ್ಟೇ ಅಲ್ಲದೆ ಬಟ್ಟೆಗಳ ಡಿಸೈನ್ ಕೂಡ ಮಾಡಿಕೊಡ್ಬೇಕು ಅಂತ ಹಲವಾರು ಜನರು ದುಂಬಾಲು ಬಿದ್ರು. ಹಗಲಿರುಳು ಎನ್ನದೆ ಕಷ್ಟಪಟ್ಟು ದುಡಿದಿದ್ದಕ್ಕೆ ಕೆಲವು ವರ್ಷಗಳಲ್ಲಿಯೇ ಸಾಕಷ್ಟು ಹಣವನ್ನು ಕೂಡಿಸಿದ್ವಿ. ಅದೇ ಸಮಯದಲ್ಲಿ ಅತ್ರಿ ಭಾರದ್ವಾಜ್ ಎಂಬ ಅಪರಿಚಿತನ ಪರಿಚಯವಾಯಿತು. ಅತ್ರಿ ಭಾರದ್ವಾಜ್ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಛಲ ಹೊಂದಿದ್ದಾತ. ಆಗಷ್ಟೇ ತನ್ನ ವಿದ್ಯಾಭ್ಯಾಸ ಮುಗಿಸಿ ಸ್ವಂತ ಕಾಲ ಮೇಲೆ ನಿಂತು ಪ್ರತಿಷ್ಠಿತ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಪರಿಶ್ರಮ ಪಡ್ತಾ ಇದ್ದ ಯುವಕ. ದೇವರ ಪ್ರೇರಣೆ ಏನೋ ಅನ್ನೋ ಹಾಗೆ ಆ ಒಂದು ದಿನ ನಮ್ಮ ಕುಟುಂಬ ಹಾಗೂ ಅತ್ರಿ ಭಾರದ್ವಾಜ್ರ ಪರಸ್ಪರ ಪರಿಚಯವಾಯಿತು. ಅವರ ಮಾರ್ಗದರ್ಶನವಲ್ಲದೆ ಅವರಿಂದ ಅಲ್ಪ ಸ್ವಲ್ಪ ಹಣದ ಸಹಾಯವೂ ದೊರೆಯಿತು. ಅತ್ರಿ ಭಾರದ್ವಾಜ್ರ ಹೆಸರಿನಲ್ಲಿಯೇ ಚಿಕ್ಕದಾದ ಇಂಡಸ್ಟ್ರಿಯನ್ನು ನಿರ್ಮಿಸಿ ಕೆಲಸಕ್ಕಾಗಿ ಪರದಾಡುತ್ತಿದ್ದ ಹಲವಾರು ಜನರಿಗೆ ಕೆಲಸ ಕೊಡುವಷ್ಟರ ಮಟ್ಟಿಗೆ ಬೆಳೆದ್ವಿ. ನಾನು ಕೂಡ ಓದಿನಲ್ಲಿ ಮುಂದಿದ್ರಿಂದ ಫ್ಯಾಷನ್ ಡಿಸೈನಿಂಗ್ ವ್ಯಾಸಂಗ ಮುಗಿಸಿ ನಮ್ಮದೇ ಕಂಪನಿಯ ಆಗುಹೋಗುಗಳನ್ನೆಲ್ಲ ನೋಡಿಕೊಳ್ತಿದ್ದೆ. ಕೆಲವು ವರುಷಗಳಲ್ಲಿಯೇ ಕಂಪನಿಯ ಹೆಸರು ದೇಶ ವಿದೇಶಗಳಲ್ಲಿ ಚಿರಪರಿಚಿತವಾಯಿತು. ನನ್ನ ತಂದೆ ಕಂಪನಿಯಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದ್ರೆ ಅತ್ರಿ ಭಾರದ್ವಾಜ್ ಅವರ ಬೆನ್ನೆಲುಬಾಗಿ ನಿಂತು ಕಂಪನಿಯನ್ನು ಮತ್ತಷ್ಟು ಎತ್ತರಕ್ಕೆ ಬೆಳೆಸುವಲ್ಲಿ ಕೈ ಜೋಡಿಸಿದ್ರು. ಮಗುವಾಗಿದ್ದಾಗ ತುಂಟ ಸ್ವಭಾವದ ಹುಡುಗಿಯಾಗಿದ್ದ ನಾನು ವಯಸ್ಸಿಗೆ ಬಂದಾಗ ಅಪ್ಪನೊಂದಿಗೆ ಕಂಪನಿಯ ಜವಾಬ್ದಾರಿಯನ್ನು ಹೊತ್ತು ಎಲ್ಲರೊಡನೆ ಗಾಂಭೀರ್ಯದಿಂದ ನಡ್ಕೊಳ್ತಾ ಇದ್ದೆ. ನನ್ನ ಸೌಂದರ್ಯ, ನಡೆ, ನುಡಿ ಹರೆಯದ ಅತ್ರಿಯವರನ್ನು ಬಹಳ ಬೇಗನೆ ಆಕರ್ಷಿಸಿತು. ನಾನು ಹಾಗೂ ಅತ್ರಿ ಇಬ್ಬರು ಒಟ್ಟಾಗಿ ಕೆಲಸ ಮಾಡ್ತಿದ್ರಿಂದ ನಮ್ಮಿಬ್ಬರ ನಡುವೆ ಪರಿಚಯ ಬೆಳೀತು. ಕೆಲವು ದಿನಗಳಲ್ಲೇ ಪರಿಚಯ ಸ್ನೇಹಕ್ಕೆ ತಿರುಗಿತು. ಸ್ನೇಹ ಪ್ರೇಮಕ್ಕೆ ಬದಲಾಗೋದಕ್ಕೆ ಹೆಚ್ಚು ಸಮಯ ಬೇಕಾಗಿರಲಿಲ್ಲ. ಆದರೆ ವಿಷಯವನ್ನು ಅಪ್ಪ ಅಮ್ಮನ ಬಳಿ ಹೇಳೋದಕ್ಕೆ ನನಗೆ ಧೈರ್ಯ ಇರಲಿಲ್ಲ. ಕಂಪನಿಯ ವಿಷಯದಲ್ಲಿ ನನ್ನ ತಂದೆಯೊಂದಿಗೆ ಸರಿಸಮನಾಗಿ ನಿಂತು ಮಾತನಾಡುತ್ತಿದ್ದ ಅತ್ರಿಯವರು ಕೂಡ ಪ್ರೀತಿಯ ವಿಷಯವನ್ನು ಹೇಳಿಕೊಳ್ಳೋದಕ್ಕೆ ಹಿಂಜರಿತಿದ್ರು. ತನಗಿಂತ ಹೆಚ್ಚು ಆಸಕ್ತಿ ತೋರುತ್ತಾ ಮುತುವರ್ಜಿ ವಹಿಸಿ ಕೆಲಸ ಮಾಡುತ್ತಾ ಕಂಪನಿಯನ್ನು ಆಗಸದೆತ್ತರಕ್ಕೆ ಬೆಳೆಸಿದ್ದ ಅತ್ರಿಯವರ ಬಗೆಗೆ ಮೊದಲಿನಿಂದಲೂ ನನ್ನ ಹೆತ್ತವರಿಗೆ ಏನೋ ಒಂದು ಬಗೆಯ ಹೆಮ್ಮೆ. ಅಂದೊಮ್ಮೆ ಮನೆಯಲ್ಲಿ ಮಾತನಾಡ್ತಾ ಕುಳಿತಿದ್ದಾಗ ಅತ್ರಿಯೊಂದಿಗೆ ಅಹಲ್ಯಾಳಿಗೆ ಮದುವೆ ಮಾಡಿಸಿದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಪ್ಪ ಅಮ್ಮ ಮಾತನಾಡುತ್ತಿದ್ದ ವಿಷಯ ಕೇಳಿ ನನಗೆ ನಿಜಕ್ಕೂ ಆಶ್ಚರ್ಯವಾಗಿತ್ತು.
ನಾನು ಪ್ರೀತಿಸ್ತಾ ಇರೋ ಹುಡುಗನೇ ನನ್ನ ಜೀವನ ಸಂಗಾತಿಯಾಗ್ತಾನೆ ಅಂತ ತಿಳಿದು ಹೇಳಲಾಗದ ಸಂತೋಷವಾಯಿತು. ಅತ್ರಿಯವರ ಕುಟುಂಬಕ್ಕೂ ವಿಷಯ ತಿಳಿದಾಗ ಅವರು ಕೂಡ ಬಹಳ ಸಂತೋಷದಿಂದ ಮದುವೆಗೆ ಒಪ್ಪಿಗೆ ನೀಡಿದರು. ಕೆಲ ತಿಂಗಳುಗಳ ಅಂತರದಲ್ಲಿ ಬಹಳ ವಿಜೃಂಭಣೆಯಿಂದ ಮದುವೆಯೂ ಆಯಿತು. ಮದುವೆಗೆ ಆಗಮಿಸಿದ್ದವರೆಲ್ಲ ಸಿಹಿ ಭೋಜನ ಸವಿದು ನಮ್ಮನ್ನು ಹರಸಿ ಹಾರೈಸಿದ್ರು. ಅತ್ರಿಯವರ ಕೈ ಹಿಡಿಯುತ್ತಲೇ ಅಹಲ್ಯ ಆಗಿದ್ದ ನಾನು ಅಹಲ್ಯಾದೇವಿಯಾಗಿ ಬದಲಾದೆ. ಇತ್ತ ಕಂಪನಿಯೂ ಸಹ ಮೊದಲಿನಂತೆ ದಿನದಿಂದ ದಿನಕ್ಕೆ ಎತ್ತರೆತ್ತರಕ್ಕೆ ಬೆಳೀತಾನೆ ಇತ್ತು. ಜೀವನ ನಾವು ಅಂದುಕೊಂಡಂತೆ ಇರೋದಿಲ್ಲ. ಎಲ್ಲವೂ ನಾವು ಅಂದುಕೊಂಡಂತೆ ನಡೀತಿದ್ರೆ ಅಹಂಕಾರ ತಲೆಗೇರುತ್ತೆ ಅನ್ನೋ ಮಾತಿದೆ. ಅದಕ್ಕಾಗಿಯೇ ದೇವರು ಆಗಾಗ್ಗೆ ತಾನು ಇದ್ದೀನಿ ಅನ್ನೋದನ್ನು ನೆನಪಿಸೋ ಸಲುವಾಗಿ ಏನಾದರೂ ಒಂದು ಅಡ್ಡಿ ಇಟ್ಟಿಯೇ ಇರ್ತಾನೆ. ನಮ್ಮ ಮದುವೆಯಾಗಿ ಹಲವು ವರ್ಷಗಳು ಕಳೆದರೂ ಮಕ್ಕಳಾಗಲಿಲ್ಲ ಅನ್ನೋ ಚಿಂತೆ ನಮ್ಮಿಬ್ಬರೊಂದಿಗೆ ನನ್ನ ಹೆತ್ತವರನ್ನು ಕಾಡತೊಡಗಿತ್ತು. ಅದೇ ಯೋಚನೆಯಿಂದ ನನ್ನ ತಾಯಿ ಹಾಸಿಗೆ ಹಿಡಿಯುವಂತಾಯಿತು. ಏನೇ ಚಿಕಿತ್ಸೆ ಕೊಡಿಸಿದ್ರೂ ಫಲಕಾರಿಯಾಗದೆ ಮಾನಸಿಕ ವ್ಯಾಧಿಯಿಂದ ಬಳಲುತ್ತಾ ಕೊನೆಗೊಂದು ದಿನ ಇಹಲೋಕ ತ್ಯಜಿಸಿದ್ರು. ಹೆಂಡತಿಯ ನೆನಪಿನಲ್ಲಿಯೇ ಕಾಲ ಕಳೀತಿದ್ದ ನನ್ನ ತಂದೆಗೂ ಕೂಡ ಜೀವನದಲ್ಲಿ ಜಿಗುಪ್ಸೆ ಮೂಡ್ತು. ಕಂಪನಿಯ ಮೇಲೆ ಮೊದಲಿದ್ದ ಆಸಕ್ತಿ ಕ್ಷೀಣಿಸಿತ್ತು. ಮನೋವಿಕಲ್ಪದಿಂದ ಬಳಲುತ್ತಾ ಹಾಸಿಗೆ ಹಿಡಿದಿದ್ದವರು ಹೆಂಡತಿ ಸತ್ತ ವರುಷಗಳ ಒಳಗೆ ಅವರು ಕೂಡ ದೈವಾಧೀನರಾದರು. ಅಷ್ಟೆಲ್ಲ ಹಣವಿದ್ರೂ ತಂದೆ ತಾಯಿಯನ್ನು ಬದುಕಿಸಿಕೊಳ್ಳೋದಕ್ಕೆ ಆಗಲಿಲ್ವಲ್ಲ ಅಂತ ಹೆತ್ತವರನ್ನು ಕಳೆದುಕೊಂಡ ನಾನು ಅಕ್ಷರಶಃ ಕುಸಿದು ಕುಳಿತೆ. 3 ತಲೆಮಾರು ಕೂತು ತಿಂದರೂ ಕರಗದಷ್ಟು ಆಸ್ತಿ ಅಂತಸ್ತು ಇದ್ದರೂ ಅದನ್ನು ಅನುಭವಿಸುವವರೇ ಇರದಿದ್ದಾಗ ಅಷ್ಟೆಲ್ಲ ಇದ್ದರೂ ಏನು ಪ್ರಯೋಜನ? ಎಲ್ಲರೂ ಆಡಿಕೊಂಡು ನಗುವಾಗ ಈ ಜೀವವಾದರೂ ಹೋಗಬಾರ್ದಾ ಅನ್ನಿಸ್ತಿತ್ತು. ಕೊನೆಗೆ ದೇವರೇ ದಿಕ್ಕು ಅಂತ ಮನೆಯ ದೇವರಿಗೆ ಹರಕೆ ಕಟ್ಕೊಂಡ್ವಿ. ಅದಾಗಿ 1 ವರ್ಷಗಳೊಳಗಾಗಿ ಮುದ್ದಾದ ಗಂಡು ಮಗ ಜನಿಸಿದ. ಹರಕೆ ಹೊತ್ತಿದ್ದಂತೆ ಮಗುವಿಗೆ 1 ವರ್ಷ ತುಂಬಿದಾಗ ಚಿನ್ನದ ತುಲಾಭಾರ ಮಾಡಿಸಿದ್ವಿ. ದುಃಖದಲ್ಲಿ ಮುಳುಗಿದ್ದ ಮನೆ ನಮ್ಮ ಕಿಟ್ಟುವಿನ ಆಗಮನದಿಂದ ಪುನಶ್ಚೇತನವಾಯಿತು. ನನ್ನ ಕಿಟ್ಟುವಿನಿಂದಾಗಿ ಬರಿದಾದ ಮಡಿಲು ತುಂಬಿ ನಗುವನ್ನೇ ಕಳೆದುಕೊಂಡಿದ್ದ ಮನೆಯಲ್ಲಿ ನಗುವಿಗೆ ಕೊರತೆಯೇ ಇಲ್ಲದಂತಾಯಿತು. ಅಹಲ್ಯಾದೇವಿಯವರು ಹೇಳುತ್ತಿದ್ದ ಕಥೆಯನ್ನು ಕೇಳುತ್ತಿದ್ದ ಕ್ಷಮಾಳಿಗೆ ಈ ಹಿಂದೆ ಇದೇ ಬಗೆಯ ಮಾತುಗಳನ್ನು ಎಲ್ಲಿಯೋ ಕೇಳಿದ ನೆನಪಾಯಿತು. ಹೌದು, ಕೃಷ್ಣ ಕೂಡ ಅವರ ಬಾಲ್ಯದ ಬಗ್ಗೆ ಹೇಳುವಾಗ ಇದೇ ರೀತಿ ಹೇಳಿದರು. ಅಂದರೆ ಇವರ ಮಗ ಕೃಷ್ಣನೇ ಇರಬಹುದಾ? ಭ್ರಮಿಸಿಕೊಂಡವಳಿಗೆ ಒಂದು ಕ್ಷಣ ನಿಂತ ನೆಲವೇ ಕುಸಿದಂತಾಯಿತು. ತಕ್ಷಣ ಎಚ್ಚೆತ್ತವಳು, ಛೆಛೆ, ನಾನ್ಯಾಕೆ ಈ ರೀತಿ ಯೋಚನೆ ಮಾಡ್ತಾ ಇದ್ದೀನಿ? ಅಮ್ಮ ಅವರ ಮಗನ ಹೆಸರು ಕಿಟ್ಟು ಅಂತ ಹೇಳಿದ್ರು. ನಾನೊಬ್ಬಳು ಇಲ್ಲಸಲ್ಲದನ್ನೆಲ್ಲ ಯೋಚಿಸಿ ಸುಮ್ಮನೆ ತಲೆ ಕೆಡಿಸಿಕೊಳ್ತಾ ಇದ್ದೇನೆ ಎಂದು ತನ್ನ ಯೋಚನಾ ಲಹರಿಗೆ ತಡೆ ಹಾಕಿದಳು. ನಿರ್ವಿಕಾರ ಚಿತ್ತದಿಂದ ಎತ್ತಲೋ ದಿಟ್ಟಿಸುತ್ತಿದ್ದ ಅಹಲ್ಯಾದೇವಿಯವರು ತಮ್ಮ ನೆನಪುಗಳ ಪುಟಗಳಲ್ಲಿದ್ದ ಕಥೆಯನ್ನು ಮುಂದುವರಿಸಿದ್ದರು. ನನ್ನ ಮಗ ಕಿಟ್ಟು ಬಹಳ ಒಳ್ಳೆ ಹುಡುಗ, ತುಂಬ ಚೆನ್ನಾಗಿ ಓದ್ತಾ ಇದ್ದ. ಆದರೆ ಬರ್ತಾ ಬರ್ತಾ ಅವನಿಗೆ ಏನಾಯ್ತೋ ಗೊತ್ತಿಲ್ಲ, ಯಾವುದೋ ವಿಷಗಳಿಗೆಯಲ್ಲಿ ನನ್ನ ಗಂಡ ದೈವಾಧೀನರಾದರು. ಅವರು ಸ್ವರ್ಗಸ್ಥರಾದದ್ದೇ ಆಗಿದ್ದು. ಮಗನನ್ನು ಹಿಡಿಯೋದು ನನಗೆ ಬಹಳ ಕಷ್ಟವಾಯಿತು. ನಾನು ನನ್ನ ಬಾಲ್ಯದಲ್ಲಿ ಮಾಡುತ್ತಿದ್ದ ಕೀಟಲೆಗಳು ನನ್ನ ತಂದೆಗೆ ಅಶಿಸ್ತಾಗಿ ಕಂಡು ಶಿಸ್ತಿನ ಪರಿಪಾಠ ಹೇಳಿಕೊಡ್ತಿದ್ರು. ನನ್ನ ಮಗ ಕೂಡ ನನ್ನಂತೆ ಆಡುವಾಗ ನನಗೆ ತುಂಬ ಭಯವಾಗ್ತಿತ್ತು. ನಾನು ಮಾಡಿದ ಅವಾಂತರದಂತೆ ನನ್ನ ಮಗ ಕೂಡ ಏನಾದರೂ ಅವಾಂತರ ಮಾಡಿಕೊಂಡಾನು ಅಂತ ಹೆದರಿ ಅವನನ್ನು ಬಹಳ ಶಿಸ್ತಿನಿಂದ ಬೆಳೆಸೋದಕ್ಕೆ ಪ್ರಾರಂಭಿಸಿದೆ. ಅದೇ ಶಿಸ್ತಿನಿಂದಾಗಿ ಅವನಿಗೆ ನನ್ನ ಮೇಲೆ ದ್ವೇಷ ಹುಟ್ಟೋದಕ್ಕೆ ಕಾರಣವಾಯಿತು ಅನಿಸುತ್ತೆ. ದಿನದಿಂದ ದಿನಕ್ಕೆ ನನ್ನಿಂದ ದೂರ ಆಗೋದಕ್ಕೆ ಪ್ರಾರಂಭಿಸಿದ. ಬೆಳೆದು ದೊಡ್ಡವನಾದಂತೆಲ್ಲ ಅವನು ಬದಲಾಗ್ತಾ ಇದ್ದಿದ್ದನ್ನು ಕಂಡು ಅವನ ಮೇಲೆ ನನಗೆ ಯಾವ ಭರವಸೆಗಳು ಉಳಿಲಿಲ್ಲ. ನನ್ನ ಯಜಮಾನರು ತೀರಿಕೊಂಡ ನಂತರ ಕಂಪನಿಯ ಸಂಪೂರ್ಣ ಜವಾಬ್ದಾರಿ ನನ್ನ ಮೇಲೇನೆ ಬಿದ್ದಿತ್ತು. ಮಗ ಕೂಡ ನನ್ನ ಜೊತೆಯಲ್ಲಿ ಇಲ್ಲದಿದ್ದಾಗ ನನಗೆ ಏನೂ ಬೇಡವಾಗಿತ್ತು. ಅದೇ ಸಮಯದಲ್ಲಿ ನನಗೆ ಭರವಸೆಯಾಗಿ ಸಿಕ್ಕಿದ್ದು ನಮ್ಮ ಶ್ರೀಪತಿ. ಶ್ರೀಪತಿ ಚಿಕ್ಕಂದಿನಿಂದಲೇ ತಾಯಿಯನ್ನು ಕಳೆದುಕೊಂಡಿದ್ದ ಹುಡುಗ. ಅಪ್ಪನ ನೆರಳಿನಲ್ಲಿ ಬೆಳೆಯುತ್ತಿದ್ದವನಿಗೆ ದೇವರು ಆ ನೆರಳನ್ನು ಕಸಿದುಕೊಂಡು ಬಿಟ್ಟ. ಇತ್ತ ಮಗನಿಗಾಗಿ ಹಂಬಲಿಸುತ್ತಿದ್ದ ನಾನು.
ಅತ್ತ ಹೆತ್ತವರ ಪ್ರೀತಿಯನ್ನು ನಿರೀಕ್ಷಿಸುತ್ತಿದ್ದ ಶ್ರೀಪತಿ. ಆ ದೇವರೇ ನಮ್ಮಿಬ್ಬರನ್ನು ಒಂದು ಮಾಡಿದ್ನೇನೋ. ಕೆಲವು ದಿನ ಅವನನ್ನು ಮನೆಗೆ ಕರ್ಕೊಂಡು ಬಂದು ನಮ್ಮ ಕಿಟ್ಟುವಿನ ಜೊತೆ ಅವನನ್ನು ಕೂಡ ನನ್ನ ಮಗನಂತೆ ನೋಡಿಕೊಳ್ತಿದ್ದೆ. ಆದರೆ ನಮ್ಮ ಕಿಟ್ಟುವಿಗೆ ಅದನ್ನು ಸಹಿಸೋದಕ್ಕೆ ಆಗಲಿಲ್ಲ. ಒಬ್ಬ ತಾಯಿಗೆ ಇಬ್ಬರು ಮಕ್ಕಳಿದ್ರೆ ಇಬ್ಬರನ್ನು ಸಮಾನವಾಗಿ ಪ್ರೀತಿಸ್ತಾ ಇದ್ರು. ಅಸೂಯೆ ಅನ್ನೋದು ಬೆಳೆಯುತ್ತಿರುವ ಮಕ್ಕಳ ತಲೆಯಲ್ಲಿ ಕೂತ್ಬಿಟ್ರೆ ಏನು ಮಾಡಿದ್ರೂ ಅವರ ಮನಸ್ಸನ್ನು ಓಲೈಸೋದು ತುಂಬಾ ಕಷ್ಟ. ಆ ಸಮಯದಲ್ಲಿ ನಮ್ಮ ಕಿಟ್ಟುವಿನ ಪರಿಸ್ಥಿತಿಯು ಅದೇ ರೀತಿಯಾಗಿತ್ತು. ನಾನು ಬೇಕು ಅಂತಾನೆ ಶ್ರೀಪತಿಯನ್ನು ಬಹಳ ಮುದ್ದಿಸ್ತಾ ಇದ್ದೀನಿ, ಅವನನ್ನು ಹೆಚ್ಚು ಕಾಳಜಿಯಿಂದ ನೋಡಿಕೊಳ್ತಾ ಇದ್ದೀನಿ ಅಂತ ಬೇಡದ ಯೋಚನೆಗಳನ್ನು ತನ್ನಷ್ಟಕ್ಕೆ ಕಲ್ಪಿಸಿಕೊಳ್ಳತೊಡಗಿದ್ದ. ಬೆಳೆಯುತ್ತಿದ್ದ ಮಗನ ಮನಸ್ಸಿನಲ್ಲಿ ಶ್ರೀಪತಿಯ ವಿರುದ್ಧ ಮತ್ಸರ ತುಂಬಿ ತುಳುಕೋದಕ್ಕೆ ಪ್ರಾರಂಭವಾಯಿತು. ನನಗೆ ನಮ್ಮ ಕಿಟ್ಟುವಿನ ನಡವಳಿಕೆ ಒಂದು ಚೂರು ಹಿಡಿಸ್ತಾ ಇರಲಿಲ್ಲ. ಅದೇ ಕಾರಣದಿಂದಾಗಿ ಶ್ರೀಪತಿಯನ್ನು ಅವನಿಂದ ದೂರ ಇಡಬೇಕು ಅಂತ ನಿರ್ಧರಿಸಿ ಅವನನ್ನು ಹಾಸ್ಟೆಲ್ಗೆ ಸೇರಿಸಿದೆ. ವಾರಕ್ಕೊಮ್ಮೆ ಹೋಗಿ ಅವನ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬರ್ತಿದ್ದೆ. ನಾನೇನೋ ಮಹದುಪಕಾರ ಮಾಡಿದ್ದೀನಿ ಅಂತ ಭಾವಿಸಿದ್ದ ಅವನು ನಮ್ಮ ಕಂಪನಿಯಲ್ಲಿಯೇ ಕೆಲಸ ಮಾಡಬೇಕು ಅಂತ ನಿರ್ಧರಿಸಿದ್ದ ಅನಿಸುತ್ತೆ. ಅದಕ್ಕಾಗಿ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೆ ಯಾವೆಲ್ಲ ವಿದ್ಯಾಭ್ಯಾಸದ ಅಗತ್ಯತೆ ಇದೆಯೋ ಅದೆಲ್ಲವನ್ನು ಅಭ್ಯಸಿಸಿದ್ದ. ಜೊತೆಗೆ ಉತ್ತಮ ಅಂಕಗಳನ್ನು ಸಂಪಾದಿಸಿ ನನಗೆ ಕೀರ್ತಿಯನ್ನು ತಂದುಕೊಟ್ಟ. ಆ ಸಮಯದಲ್ಲಿ ನಮ್ಮ ಕಿಟ್ಟು ಕೂಡ ಮನೆ ಬಿಟ್ಟು ಹೊರಟು ಹೋಗಿದ್ದ. ಕೆಲಸಗಾರರನ್ನು ಹೊರತುಪಡಿಸಿ ನನ್ನವರು ಅಂತ ಯಾರೂ ಇಲ್ಲದೆ ಇಷ್ಟು ದೊಡ್ಡ ಬಂಗಲೆಯಲ್ಲಿ ಒಂಟಿ ಪಿಶಾಚಿಯಂತೆ ಜೀವನ ಮಾಡೋ ಪರಿಸ್ಥಿತಿ ಬಂದಿತ್ತು. ನನ್ನ ಸ್ವಾರ್ಥವೋ ಏನೋ ಶ್ರೀಪತಿಯನ್ನು ಪುನಃ ಮನೆಗೆ ಕರ್ಕೊಂಡು ಬಂದೆ. ಅವನು ಮನೆಗೆ ಬಂದ ನಂತರ ನಗು ಕಳೆದುಕೊಂಡಿದ್ದ ಮನೆ ಹಾಗೂ ಮನದಲ್ಲಿ ಸಂತೋಷ ಮರುಕಳಿಸಿತ್ತು. ಕಂಪನಿಯಲ್ಲಿ ನನ್ನ ತಲೆಯ ಮೇಲಿದ್ದ ಭಾರ ಅರ್ಧದಷ್ಟು ಇಳಿದಿತ್ತು. ಇಂದಿಗೂ ಕೂಡ ಶ್ರೀಪತಿನೇ ನನಗೆ ಬೆನ್ನೆಲುಬು. ಅವನೊಬ್ಬ ಇರದಿದ್ದಿದ್ರೆ ನಾನು ಖಂಡಿತ ಈ ಕಂಪನಿಯನ್ನು ಮುಂದುವರಿಸೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಒಂದೊಳ್ಳೆಯ ಸುಸಂಸ್ಕೃತ ಮನೆತನದ ಹೆಣ್ಣನ್ನು ಹುಡುಕಿ ಅವನಿಗೆ ಮದುವೆ ಮಾಡೋದೇ ನನ್ನ ಮುಂದಿನ ಗುರಿ ಎಂದು ಶ್ರೀಪತಿಯನ್ನು ಆಡಿ ಕೊಂಡಾಡಿದರು. ಕ್ಷಮ ಏಕಾಗ್ರ ಚಿತ್ತದಿಂದ ಅಹಲ್ಯಾದೇವಿಯವರ ಮಾತುಗಳನ್ನು ಆಲಿಸುತ್ತಿದ್ದಳು. ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.